Welcome back to Hashita Gowda's vlog. ಇವತ್ತು ಅಕ್ಷಯ ತೃತೀಯ. ಇವತ್ತಿನ ದಿನ ನಾವು ಚಿನ್ನ ನಮ್ಮ ಮನೆಗೆ ತಗೊಂಡ್ ಬಂದ್ರೆ ಅದು ಅಕ್ಷಯವಾಗ್ತಾ ಹೋಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಅದಕ್ಕೋಸ್ಕರನೇ ನಾನು ಸಹ ಇವತ್ತು ಗೋಲ್ಡ್ ಶಾಪಿಗೆ ಬಂದಿದ್ದೀನಿ. ಬ್ರೇಸ್ಲೆಟ್ ತಗೊಂತಾ ಇದ್ದಾರೆ. ಹಾಕ್ತಾ ಇದ್ದಾರೆ ಬ್ಯಾಂಗಲ್ನ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್. ಏನ್ ಕರ್ಮನೋ ಗೊತ್ತಿಲ್ಲಪ್ಪ ನನಗಂತೂ. ನನಗೆ ಬೇರೆಯವ್ರ ಕಿವಿಲಿ ಕೈಯಲ್ಲಿ ಕತ್ತಲೆಲ್ಲ ಜುವೆಲ್ಸ್ನ ನೋಡಿದ್ರೆ ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಅಲ್ವಾ, ನೆಕ್ಸ್ಟ್ ನಾನು ತಗೊಳ್ಳೋಣ ಅಂತ ಅನ್ಕೊಂಡು ಹೋಗಿರ್ತೀನಿ. ಅದೇ ಡಿಸೈನ್ಸ್ನ ನನಗೆ ಜುವೆಲ್ಸ್ ಅಂಗಡಿಲಿ ನೋಡಿದಾಗ ಸ್ವಲ್ಪನೂ ಇಷ್ಟನೇ ಆಗ್ತಿರಲ್ಲ. ಎಷ್ಟು ನೋಡಿದ್ರು ಏನೋ ಒಂಥರ ತೃಪ್ತಿ ಅನ್ನೋದೇ ಆಗ್ತಿರಲ್ಲ ನನಗೆ. ಇದಾ ಇಲ್ಲ ಅದಾ ಇಲ್ಲ ಇದಾ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇರ್ತೀನಿ. ಪಾಪ ನಾನು ದೀಪನು ಅದು ಇದು ಅಂತ ತೋರಿಸಿ ಸಾಕಾಗೋದ. ಫೈನಲಿ ಯಾವುದೋ ಒಂದನ್ನು ಓಕೆ ಮಾಡಿ ತಗೊಂಡು ಬಿಲ್ ಮಾಡಿಸಿದ್ದಾಯಿತು. ನಾವು ಹೋಗಿದ್ದು ನನ್ನ ಮಗಳಿಗೆ ಇಯರಿಂಗ್ಸ್ ತೊಗೋಬೇಕು ಅಂತ ಅಷ್ಟೇ. ಆದರೆ ಅಲ್ಲಿಗೆ ಹೋದ್ಮೇಲೆ ಅವಳಿಗೊಂದು ಇಯರಿಂಗ್ಸು, ನನಗೊಂದು ಜೊತೆ ಇಯರಿಂಗ್ಸು, ಜೊತೆಗೆ ಬೋನಸ್ ಥರ ಬ್ರಾಸ್ಲೆಟ್ ತೊಗೊಂಡಿದ್ದಾಯಿತು. ತೊಗೊಂಡು ಬಿಲ್ ಮಾಡಿಸಿ ಅಲ್ಲಿಂದ ಹೊರಗಡೆ ಬಂದ್ವಿ. ನಡಿ, ರೋಡಲ್ಲಿ ಕುಡಿದ್ರೆ ನಾಯಿ ಹೊಡ್ಕೊಂಡು ಹೊಡಿತಾರೆ. ಮೊದಲೇ ಹೇಳ್ದೆ ಇವತ್ತು ಅಕ್ಷಯ ತೃತೀಯ ಅಂತ, ಹಾಗಾಗಿ ಹೇಗಿದ್ರು ಒಡವೆಗಳನ್ನ ಚಿನ್ನನ ಖರೀದಿ ಮಾಡಿದ್ದಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಒಂದ್ಸಲ ಪೂಜೆ ಮಾಡಿಸ್ಕೊಂಡ್ಬಿಡೋಣ ಅಂತ ದೇವಸ್ಥಾನದೊಳಗೆ ಹೋದ್ವಿ. ಅಷ್ಟರೊಳಗೆ ದೀಪು ಫ್ರೆಂಡ್ ಯಾರೋ ಹೊಸ ವೆಹಿಕಲ್ ನ ತಗೊಂಡು ಪೂಜೆಗೆ ಮಾಡ್ಸಕ್ಕೆ ಅಂತ ಬಂದಿದ್ರು. ಅವ್ರು ಸ್ವೀಟ್ ಕೊಟ್ರು, ಹಾಗೆ ಆ ಸ್ವೀಟನ್ನ ಇಟ್ಕೊಂಡು ಪೂಜೆಗೆ ಕೊಟ್ವಿ. ಒಡವೆಗಳನ್ನೆಲ್ಲ ಪೂಜೆ ಮಾಡ್ಸಕ್ಕೆ ಅವರು ತುಂಬಾ ಚೆನ್ನಾಗಿ ಪೂಜೆ ಮಾಡಿ ಒಡವೆಗಳನ್ನ ನಮ್ಗೆ ಕೊಟ್ರು. ಆಮೇಲೆ ಮನೆಗೆ ಹೋದ್ಮೇಲೆ ಇನ್ನೇನ್ ಹಾಕೊಳ್ಳೋದು, ಇಲ್ಲೇ ದೇವಸ್ಥಾನದಲ್ಲೇ ದೇವ್ರ ಮುಂದೆನೆ ಹಾಕೊಂಡ್ಬಿಡೋಣ ಅಂತ ಅನ್ಕೊಂಡು ಅಲ್ಲೇ ಅದನ್ನ ಹಾಕೊಂಡಿದ್ದು ಆಯ್ತು. ಎಲ್ಲರೂ ಅಲ್ಲೇ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲಿದ್ದೀರ ಅಲ್ಲೇ. ನನ್ನ ಮಗಳಂತ ಇವತ್ತು ಫುಲ್ ಜೋಶಲ್ಲಿದ್ದಾಳೆ. ಅಜ್ಜಿನೋಳು ಹಿಂಗ್ ವಿಡಿಯೋ ಮಾಡೋದು ಬರಲ್ಲ. ಪಬ್ಲಿಕಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಶೈ ಫೀಲ್ ಆಗ್ತಾಳೆ. ನಾನು ನನ್ನ ಹಸ್ಬೆಂಡ್ ಸಹ ಅಷ್ಟೇನೆ, ಪಬ್ಲಿಕಲ್ಲಿ ವಿಡಿಯೋ ಮಾಡೋದಕ್ಕೆ ಫೋನನ್ನು ತೆಗಿಯಲ್ಲ. ಇವತ್ತು ಏನೋ ಅವಳೇ ಫೋನನ್ನು ಇಟ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಅಂತ ಜುವೆಲ್ಸ್ ಅಂಗಡಿಲೂ ಹಂಗೆ ಪೂರ್ತಿ ವಿಡಿಯೋ ಮಾಡೋದ್ಲು, ದೇವಸ್ಥಾನದಲ್ಲೂ ಪೂರ್ತಿ ವಿಡಿಯೋ ಮಾಡೋದ್ಲು. ಅಲ್ಲಿ ಪೂಜಾರಿನೂ ಸಹ ನೋಡಿ ಮಾತಾಡ್ತಾ ಇದ್ರು ಅವಳ ಜೊತೆಲಿ. ಏನ್ ವಿಡಿಯೋ ಮಾಡ್ತಿದ್ಯಾ, ಏನಕ್ಕೆ ಆಗ್ತಾ ಇದನ್ನೆಲ್ಲ ಅಂತೆಲ್ಲ ಕೇಳ್ತಾ ಇದ್ರು. ಇದೇ ಟೈಮಿಗೆ ನಮ್ಮ ರಿಲೇಷನ್ ಸಹ ಒಬ್ರು ದೇವಸ್ಥಾನಕ್ಕೆ ಬಂದಿದ್ರು. ಹಾಗೆ ಅವ್ರ ಜೊತೆ ಮಾತಾಡ್ತಾ ದೇವಸ್ಥಾನದಲ್ಲಿ ಕುತ್ಕೊಂಡು ತಗೊಂಡಿದ್ದು ಒಡವೆಗಳನ್ನ ಹಾಗೆ ಚಿನ್ನಿ ಕಿವಿಗೆ ನಾನು ಹಾಕ್ತಾ ಇದ್ದೆ. ದೀಪು ವಿಡಿಯೋ ಮಾಡ್ಕೊತಾ ಇದ್ದ. ಕೊನೆಗೆ ಅವ್ನು ನನಗೆ ಬ್ರಾಸ್ಲೆಟ್ ನ ಹಾಕೊಂಡ, ಅದನ್ನ ನನ್ನ ಮಗಳು ನಿಂತ್ಕೊಂಡು ವಿಡಿಯೋ ಮಾಡೋದು. ನನ್ನ ಮಗಳ ಕಿವಿಗೆ ಆ ಇಯರಿಂಗ್ಸ್ ಯಾವ ರೀತಿ ಕಾಣ್ತಿದೆ, ಹಾಗೆ ಈ ಬ್ರಾಸ್ಲೆಟ್ ಡಿಸೈನ್ ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್.